ನಮಸ್ಕಾರ ಪ್ರಿಯ ವೀಕ್ಷಕರೇ. ಕರ್ನಾಟಕ ಬಿಜೆಪಿ ನಾಯಕ ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿ ವಿಧಾನ ಪರಿಷತ್ನ ಸದಸ್ಯ ಅವರಿಗೆ ಈ ಹೆಣ್ಣುಮಕ್ಕಳ ಬಗ್ಗೆ ಹೀನಾಯವಾಗಿ ಮಾತಾಡುವ ಚಟ ಇದೆಯಾ? ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ ಮುಖ್ಯಮಂತ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ ಮುಖ್ಯಮಂತ್ರಿ ಅಥವಾ ಅವರು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಇಂತಹ ಶಬ್ದಗಳನ್ನು ಹೆಣ್ಮಕ್ಳ ವಿರುದ್ಧ ಬಳಸಬೇಕು ಅನ್ನುವಂತಹ ಒಂದು ಚಟಕ್ಕೆ ಅಡಿಕ್ಟ್ ಆಗಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯ ಈ ಥರ ಮಾತಾಡೋದ? ಹೆಣ್ಣು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಗೌರವನಾದರೂ ಬೇಡವಾ? ಸಾರ್ವಜನಿಕ ಬದುಕಲ್ಲಿ ಇರುವಂತಹ ನಾನು ಹೇಗೆ ನಡ್ಕೋಬೇಕು ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ಇಲ್ವಾ? ಮತ್ತು ನಾನು ಕ್ಷುಲ್ಲಕವಾಗಿ ನಾಲ್ಗೆ ನಿಯಂತ್ರಣ ಇಲ್ಲದಲೆ ನಾಲ್ಗೆ ಹರಿಬಿಟ್ರೆ ನನ್ನ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗುತ್ತೆ ಅನ್ನೋ ವಿವೇಚನೆ ಇಲ್ವಾ? ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ ಮುಖ್ಯಮಂತ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ ಮುಖ್ಯಮಂತ್ರಿ. ಈ ಎಲ್ಲ ವಿಚಾರದ ಬಗ್ಗೆ ಇವತ್ತಿನ ಮಾತು ಮಂಥನ ಸ್ನೇಹಿತರೆ. ಲಕ್ಷಾಂತರ ಗ್ರಾಹಕರ ನಂಬಿಕೆಗೆ ಹಾಗೂ ವಿಶ್ವಾಸಾರ್ಹತೆಗೆ ಹೆಸರಾಗಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಸುಸ್ವಾಗತ. 30 ವರ್ಷಗಳ ಹಿಂದೆ ಡಾಕ್ಟರ್ ಟಿ.ಎ. ಶರವಣ ಅವರ ಮಾಲೀಕತ್ವದಲ್ಲಿ ಸ್ಥಾಪಿತವಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮನಮೋಹಕ ಹಾಗೂ ಸುಂದರವಾದ ಚಿನ್ನ, ವಜ್ರ ಮತ್ತು ಬೆಳ್ಳಿಯ ಆಭರಣಗಳನ್ನು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ನೀಡುತ್ತಿದೆ. ಬಸವನಗುಡಿಯಲ್ಲಿ ತನ್ನ ಪ್ರಥಮ ಶಾಖೆಯನ್ನು ಪ್ರಾರಂಭಿಸಿದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಈಗ ಎಚ್ಎಸ್ಆರ್ ಲೇಔಟ್, ಯಲಹಂಕ, ಕೆಆರ್ಪುರಂ, ನಾಗರಬಾವಿ ಮತ್ತು ಮಲ್ಲೇಶ್ವರಂನಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ. ಗ್ರಾಹಕರ ನಂಬಿಕೆಗೆ ಹೆಸರಾದ ಏಕೈಕ ಸಂಸ್ಥೆಯಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬನ್ನಿ. ನಿಮ್ಮ ನೆಚ್ಚಿನ ಆಭರಣಗಳನ್ನ ಖರೀದಿಸಿ. ತಪ್ಪದೇ ಬರ್ತೀರಲ್ಲ ಗೆಳೆಯರೆ, ವಿಧಾನ ಪರಿಷತ್ತಿನ ಸದಸ್ಯ ರವಿಕುಮಾರ್ ತನ್ನ ನಾಲಿಗೆ ಮೇಲೆ ನಿಯಂತ್ರಣವೇ ಇಟ್ಕೊಂಡಿಲ್ಲ. ಅಂದರೆ ಒಂದು ರೀತಿಯಲ್ಲಿ ನಾನು ಇನ್ನು ಜೀವಮಾನದಲ್ಲಿ ಯಾರೂ ಹೋಗ್ದಲೇ ಇರೋ ಎತ್ತರಕ್ಕೆ ಹೋಗ್ಬಿಟ್ಟಿದ್ದೀನಿ. ನಾನು ಮಾತಾಡಿದ್ದೇ ವೇದವಾಕ್ಯ. ನನಗೆ ಈ ಜೀವ ಇರೋದೇ ಹೆಣ್ಮಕ್ಳನ್ನ ಬೈಯೋದಕ್ಕೆ, ಅವಮಾನ ಮಾಡೋದಕ್ಕೆ, ಅವನ್ನ ಹೀನಾಯವಾಗಿ ಅವ್ರ ಬಗ್ಗೆ ತಗೊಳ್ಳೋದಕ್ಕೆ ಅಂತ ಅವ್ರು ತಿಳ್ಕೊಂಡಿದ್ರೆ ಡೆಫಿನೆಟ್ಲಿ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಈಗ ನೋಡಿ, ಬೀದರ್ DC ಮುಸ್ಲಿಂ ಹೆಣ್ಮಗಳು ಅವ್ರದ್ದು ಏನೋ ಪ್ರೋಗ್ರಾಮಲ್ಲಿ ಅಲ್ಲೇನೋ ಹೋಗಿ ಪಾಕಿಸ್ತಾನದವರ ನೀವು ಪಾಕಿಸ್ತಾನಕ್ಕೆ ಹೋಗಬೇಕು, ಒಂದು ಹೆಣ್ಮಕ್ಳು ಫೋಬಿಯಾ, ಇನ್ನೊಂದು ಪಾಕಿಸ್ತಾನದ ಫೋಬಿಯಾ ಮಾತಾಡ್ತಿದ್ದಾರೆ. ಪಾಕಿಸ್ತಾನ ಇಲ್ಲ ಇವೆಲ್ಲ ಎಲ್ಲಿಂದ ಬರ್ತವೆ? ಇವೆಲ್ಲ ಈ ಕೆಟ್ಟ ಹೀನಾಯ ಕಲ್ಪನೆಗಳು ಒಬ್ಬ ವ್ಯಕ್ತಿಗೆ, ಅದರಲ್ಲೂ ವಿಧಾನ ಪರಿಷತ್ ಸದಸ್ಯರಿಗೆ, ಅದು ಒಂದು ನ್ಯಾಷನಲ್ ಪಾರ್ಟಿನ ರೆಪ್ರೆಸೆಂಟ್ ಮಾಡುವಂತಹ ವ್ಯಕ್ತಿಗೆ ಸ್ಫೂರ್ತಿಯಲ್ಲೇದು? ಹೆಣ್ಣನ್ನು ನಿಲ್ಲಿಸೋದು ಯಾರು? ಹಾಗೆಯೇ ಶೂದ್ರರನ್ನ ತುಚ್ಛವಾಗಿ ನೋಡಬೇಕು ಅಂತ ಹೇಳಿ ಇವೆಲ್ಲ ಮನುಸ್ಮೃತಿಯಿಂದ ಪ್ರೇರಿತಗೊಂಡು ಈ ಕಾಲಕ್ಕೂ ಕೂಡ ತುಚ್ಛವಾಗಿ ವರ್ತಿಸ್ತಾ ಇದ್ದಾರೆ ರವಿಕುಮಾರ್ ಅವರು. ಇದು ಕೇಳಬೇಕಾಗಿ ಬರುತ್ತೆ. ಅಲ್ಲಿ ಆ ಹೆಣ್ಮಗಳ ಬಗ್ಗೆ ಮಾತಾಡಿದ್ರು, ಕ್ಷಮೆ ಆಯಿತು, ದೊಡ್ಡ ಕಾಂಟ್ರವರ್ಸಿ ಆಯಿತು, ಕ್ಷಮೆ ಆಯಿತು, ಏನೋ ಆಕಸ್ಮಿಕವಾಗಿ ಹೇಳ್ಬಿಟ್ರು ಅಂತ ತಿಳ್ಕೊಳ್ಳೋದು. ಈಗ ಕರ್ನಾಟಕ ಚೀಫ್ ಸೆಕ್ರೆಟರಿ ಅವ್ರ ಬಗ್ಗೆ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ ಮುಖ್ಯಮಂತ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ ಮುಖ್ಯಮಂತ್ರಿ. ಕರ್ನಾಟಕದ ಚೀಫ್ ಸೆಕ್ರೆಟರಿ ಒಬ್ಬ ಹೆಣ್ಮಗಳಾಗಿದ್ದಾರೆ ಅನ್ನೋದು ಹೆಮ್ಮೆ. ನಮ್ಮ ನಾಡಿನ ಬಹಳಷ್ಟು ಪ್ರಾಜೆಕ್ಟ್ಗಳು, ಬಹಳಷ್ಟು ಯೋಜನೆಗಳು, ನಿರ್ಧಾರಗಳ ಉಸ್ತುವಾರಿಯನ್ನು ಒಬ್ಬ ಹೆಣ್ಮಗಳು ನೋಡ್ಕೊತಿದ್ದಾರೆ. ಆ ಎತ್ತರಕ್ಕೆ ಹೆಣ್ಮಗಳು ಬೆಳೆದಿದ್ದಾರೆ ಅನ್ನೋದು ಅದು ದೊಡ್ಡ ಸಂಗತಿ, ಅದು ದೊಡ್ಡ ಸಾಧನೆ. ಆ ಹೆಣ್ಮಗಳ ಬಗ್ಗೆ ಅದೇನೋ ರಾತ್ರಿ ಸರ್ಕಾರದ ಕೆಲಸ, ಬೆಳಿಗ್ಗೆ ವಿಧಾನಸಭೆ, ಈ ಥರದ್ದೇನೋ ಕೆಟ್ಟದಾಗಿ ಮಾತಾಡಿದ್ದಾರೆ. ಡಬಲ್ ಮೀನಿಂಗು. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ ಮುಖ್ಯಮಂತ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಪೂರ್ತಿ ಮುಖ್ಯಮಂತ್ರಿ. IAS ಆಫೀಸರ್ ಬಗ್ಗೆ ಇವರಿಗೆ IAS ಆಫೀಸರ್ಗಳು ಕಂಡ್ರೆ ಏನಕ್ಕೆ ಇವರಿಗೆ ಈ ಥರ? ಅವಾಗ ಮಾತಾಡಿದ್ದು IAS ಆಫೀಸರ್ ಬಗ್ಗೆ, ಈಗ ಮಾತಾಡಿದ್ದು ಸೀನಿಯರ್ IAS ಆಫೀಸರ್ ಬಗ್ಗೆ. ಇವ್ರಿಗೆ ಯಾಕೆ ಈ ಥರ ವರ್ತಿಸ್ತಾ ಇದ್ದಾರೆ? ಏನಾದರೂ ಸಮಸ್ಯೆ ಇದೆಯಾ? ಅಥವಾ ಇದು ಆ ಪಕ್ಷದ ಸ್ಟ್ಯಾಂಡ? ಹೆಣ್ಮಕ್ಳನ್ನ ಬಾಯಿಗೆ ಬಂದಂಗೆ ಬೈಬೇಕು, ಹೀನಾಯವಾಗಿ ತಗೊಳ್ಬೇಕು ಅನ್ನೋದು ಆ ಪಕ್ಷದ ಸ್ಟ್ಯಾಂಡ? ಚೀಫ್ ಸೆಕ್ರೆಟರಿಗೆ ಬೈದಾಗ ಚೀಫ್ ಸೆಕ್ರೆಟರಿ ಅವ್ರ ಬಗ್ಗೆ ಡಬಲ್ ಮೀನಿಂಗ್ ಒಂದು ಹೇಳಿಕೆಯನ್ನು ಕೊಟ್ಟಾಗ ಮುಂದೆ ಪೊಲೀಸ್ ಆಫೀಸರ್ ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ವಿಧಾನ ಪರಿಷತ್ತು ನಾರಾಯಣ ಸ್ವಾಮಿ ಅವರು ಇರ್ತಾರೆ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ
ಡೇ ಪೂರ್ತಿ ಮುಖ್ಯಮಂತ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ. ಬಿಜೆಪಿಯವರು ಪುಂಖಾನುಪುಂಖವಾಗಿ ಹೇಳ್ತಾರೆ, ಹಿಂದೂ ಧರ್ಮ, ಸ್ತ್ರೀಯರ ರಕ್ಷಣೆ ನಮ್ದು, ಸ್ತ್ರೀಯರಿಗೆ ಗೌರವ ಕೊಡಬೇಕು, ನಮ್ದು ಸನಾತನ ಧರ್ಮ. ಇದೇನಾ ಸ್ವಾಮಿ? ಇದೇನಾ? ಒಬ್ಬ ಸೀನಿಯರ್ ಲೀಡ್ರು ಬೀದಿಲಿ ನಿಂತು ಹೆಣ್ಮಕ್ಳನ್ನ ಬೈತಾರಲ್ಲ, ನೀವ್ಯಾರು ಯಾಕೆ ಖಂಡಿಸ್ತಿಲ್ಲ? ಯಾರಾದ್ರಿರಲಿ, ನಾನು ಬಿಜೆಪಿ ಅಂತಲ್ಲ, ಬಿಜೆಪಿ ನರ ಇರಲಿ, ಕಾಂಗ್ರೆಸ್ ಥರ ಇರಲಿ, ಯಾವ ಪಾರ್ಟಿನ ಸಾರ್ವಜನಿಕ ಬದುಕಲ್ಲಿರೋರು ಇಷ್ಟು ತುಚ್ಛವಾಗಿ ಅನಗತ್ಯವಾಗಿ ಈ ಥರ ಒಡಿಸಿದ್ರೆ ಅದಕ್ಕೆ ಮನ ಮರ್ಯಾದೆ ಇದೆ ಅಂತ ಹೇಳೋಕ್ಕಾಗುತ್ತಾ? ಇದು ನಿಜಕ್ಕೂ ಬೇಜಾರಂದರೆ ಇದು ನಿಜಕ್ಕೂ ದಿಗ್ಭ್ರಾಂತಿ ತರುವಂತಹ ಸಂಗತಿ. ಒಂದು ಪೊಲಿಟಿಕಲ್ ಪಾರ್ಟಿ ಇಷ್ಟೆಲ್ಲ ಇದನ್ನು ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ದೇ ಡಿಸ್ಟೆನ್ಸ್ಡ್ ದೆಮ್ಸೆಲ್ಫ್ ಫ್ರಮ್ ರವಿಕುಮಾರ್ ಒಂದು ಅಂತರ ಕಾಯ್ದುಕೊಂಡಿದ್ದಾರೆ. ಸಾಕು, ಅಂತರ ಕಾಯ್ಕೊಂಡಿದ್ರೆ ಏನೋ ಒಂದ್ಸರಿ ಆಯಿತು. ಈಗ ಮತ್ತೆ ಹ್ಯಾಬಿಚುಯಲ್ ಆಗಿ ಸತತವಾಗಿ ಮೂದಲಿಸುವಂತಹ ಗುಣ ಪ್ರವೃತ್ತಿ ಉಳ್ಳಂತಹ ಮನುಷ್ಯ ಈ ಡಿಸ್ಟೆನ್ಸ್ ಕಾಪಾಡಿಕೊಂಡ್ರೆ ಆಗ್ಬಿಡುತ್ತಾ? ಯಾರು ಇದಕ್ಕೆ ಅಕೌಂಟಬಲ್? ಕೇಳೋದು ಯಾರು? ಪಾರ್ಟಿ ಪ್ರೆಸಿಡೆಂಟು ವಿಜೇಂದ್ರ. ಏನು ಸರ್ ಮಾಡ್ತಿದ್ದೀರಾ? ಇದು ನಿಮ್ಮ ಸ್ಟ್ಯಾಂಡಾ? ವ್ಯಕ್ತಿಗತವಾಗಿ ನಿಮ್ಮ ಸ್ಟ್ಯಾಂಡ್ IAS ಆಫೀಸರ್ ಹೆಣ್ಮಕ್ಳನ್ನ ಬೈಯೋದು, ಅದೇನೋ ರಾತ್ರಿ ಹಗಲು ಅಂತ ಬೈಯೋದು, ಪಾಕಿಸ್ತಾನ ನಿಮ್ಮ ನಿಲ್ವಾ? ನಿಮ್ಮ ಪಕ್ಷದ ನಿಲ್ವಾ? ನಿಮ್ಮ ಪಕ್ಷ ಹೇಳುತ್ತಾ ಎಲ್ಲ ಹೆಣ್ಮಕ್ಳಿಗೆಲ್ಲ ಬೈಕೊಂಡು ಅಡ್ಡಾಡಿ ಅಂತ? ಕ್ಷಮಾಪಣೆ ಕೇಳಿಬಿಟ್ರೆ ಆಯ್ತು, ಮೊದಲನೇ ಸರಿ ಏನೋ ಕ್ಷಮಾಪಣೆ ಆಯ್ತು. ಈಗಲೂ ಬೈಯೋದು ಕ್ಷಮಾಪಣೆ ಕೇಳೋದು, ಬೈಯೋದು ಕ್ಷಮಾಪಣೆ ಕೇಳೋದು ರೂಢಿನ? ಅದು ಕೇಳೋರು ಯಾರು ಇಲ್ಲ. ಒಂದು ಸಿಸ್ಟಮ್ ಅಲ್ವಾ? ಡೆಮಾಕ್ರೆಟಿಕಲ್ ಸಿಸ್ಟಮಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಹಿಟ್ ಅಂಡ್ ರನ್ ಕೇಸ. ಇದು ಹಿಟ್ ಅಂಡ್ ರನ್ ಕೇಸ. ಹೇಳಿ, ಒಂದು ಪಾರ್ಟಿ ಹೇಗೆ ಆಕ್ಟ್ ಮಾಡಬೇಕು ಆ ಥರ ಆಕ್ಟ್ ಮಾಡಿ. ಬಿಜೆಪಿ ನಾಯಕರೇ, ನಿಮ್ಮ ಲೀಡ್ರು ಚೀಫ್ ಸೆಕ್ರೆಟರಿ ಬಗ್ಗೆ ಹಲ್ಕ ರೀತಿಯಲ್ಲಿ ದ್ವಂದ್ವ ಶಬ್ದ ಬರುವ ರೀತಿಯಲ್ಲಿ ಮಾತಾಡಿದ್ರು. ರವಿಕುಮಾರ್ ಯಾಕಿಂಗ್ ಮಾತಾಡಿದ್ರು? ಇದು ಮೊದಲನೇ ಬಾರಿಗಲ್ಲ. ನಾಲಿಗೆ ಮೇಲೆ ಕಂಟ್ರೋಲ್ ಇಲ್ದಲೇ ಇರೋದು ಮೊದಲನೇ ಸಾರಿಗಲ್ಲ. ಪಕ್ಷ ಆಕ್ಟ್ ಮಾಡಬೇಕಾಗುತ್ತೆ. ಆಕ್ಟ್ ಮಾಡಲಿಲ್ಲ ಅಂದರೆ ಇದು ಪಕ್ಷದ ಸ್ಟ್ಯಾಂಡು ಅಂತ ತಿಳ್ಕೊಬೇಕಾಗುತ್ತೆ. ಕರ್ನಾಟಕದಲ್ಲಿ ಶಾಂತಿಗೆ, ಸಹನೆಗೆ, ಹೆಣ್ಮಕ್ಳ ಮೇಲಿನ ಗೌರವಕ್ಕೆ ಹೆಸರುವಾಸಿಯಾಗಿರುವ ಕರ್ನಾಟಕದಲ್ಲಿ ಹೀಗೆಲ್ಲ ಆಗ್ತಿರೋದಿದೆಯಲ್ಲ, ನಿಜವಾಗ್ಲೂ ಇದು ಬೇಸರದ ಸಂಗತಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.